ಮಾಲಾಶ್ರೀ ಮಾಲಾಶ್ರೀ ಚೇತು ಸ್ಕೂಲ್ಗೆ ಹೋದ್ನ? ಹ್ಞೂ ಅತ್ತೆ, ಅವಾಗ್ಲೇ ಹೋದವನು. ಯಾರ ಜೊತೆ ಕಳಿಸ್ದೆ? ಅತ್ತೆ, ಉಪೇಂದ್ರ ಬಂದಿದ್ದ, ಅವನ ಜೊತೆ ಹೋದ. ಹೌದಾ? ಶಾಂತಕ, ಓ ಲಕ್ಷ್ಮಿ ಬಾಬಾ. ಏನು ಅತ್ತೆ ಸೊಸೆ ಇಬ್ರು ಬೆಳಬೆಳಗ್ಗೆನೆ ಮಾತಾಡ್ತಾ ಕೂತಿದ್ದೀರಾ? ಏನ್ ಮಾಲಾಶ್ರೀ, ಮನೆ ಕೆಲಸ ಎಲ್ಲ ಮುಗೀತಾ? ಇಲ್ಲ ಕಣೆ ಲಕ್ಷ್ಮಿ, ಇವಾಗ ತಾನೇ ತಿಂಡಿ ಆಯ್ತು. ನಮ್ಮ ಚೇತು ಸ್ಕೂಲ್ಗೆ ಹೋದ್ನ ಅಂತ ಕೇಳ್ತಾ ಇದ್ದೆ. ಕೂತ್ಕೊಳ್ಳಿ ಲಕ್ಷ್ಮಕ್ಕ. ಮಾಲಾಶ್ರೀ, ಈ ಸಲ ನಿನ್ನ ಮಗನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀರಾ ಅನ್ಸುತ್ತೆ? ಹೌದು ಲಕ್ಷ್ಮಕ್ಕ, ಇಲ್ಲಿಗೆ ಸೇರಿಸ್ಬಿಟ್ಟು. ಯಾಕೆ ಹೋದ ವರ್ಷ ಎಲ್ಲ ಪ್ರೈವೇಟ್ಗೆ ಹಾಕಿದ್ರಿ? ಅಯ್ಯೋ ಬಿಡು ಲಕ್ಷ್ಮಿ, ಓದ ಮಕ್ಕಳು ಎಲ್ಲಿದ್ರು ಓದ್ತಾರೆ. ಈಗ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ತಾನೇ ಓದಿದ್ದು. ಇವರೇನೋ ಆಸೆ ಪಟ್ಟರು ಅಂತ ಪ್ರೈವೇಟ್ಗೆ ಹಾಕಿದ್ದು. ಅಯ್ಯೋ ಅಲ್ಲಿ ಕತೆ ಕೇಳಬೇಕು ನೀನು. ತಿಂಗಳ ಅದೇನೋ ಪೇರೆಂಟ್ಸ್ ಮೀಟಿಂಗ್ ಅಂತೆ, ಅದೇನೇನೋ ಕಣವ. ಹೋಗಿ ಬಂದು ಸಾಕಾಯ್ತು. ಆಮೇಲೆ ಎಲ್ಲರೂ ಮನೇಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀವಿ. ಒಳ್ಳೇದಾಯ್ತು ಬಿಡು ಶಾಂತಕ್ಕ. ಸಿಟಿಲಿರೋರಿಗೆ ಸರಿ ಅದೆಲ್ಲವೇ. ನಮ್ಮ ಹಳ್ಳಿಲಿ ಅವ್ರು ಹೇಳೋದಂತೆಲ್ಲ ಮಾಡೋಕ್ಕೆ ನಮ್ಗೆ ಎಲ್ಲಿದೆ ಹೇಳೋ ಟೈಮು. ಒಳ್ಳೆ ಕೆಲಸನ ಮಾಡಿದ್ರಿ ನೀವು. ನಮ್ಮ ಪ್ರದೀಪನು ಗೌರ್ಮೆಂಟ್ ಸ್ಕೂಲಲ್ಲಿ ತಾನೇ ಓದಿದ್ದು. ಇವಾಗ ನೋಡಿ ಇಂಜಿನಿಯರ್ ಅವನು. ಶಾಂತಕ್ಕ, ಓ ಗೌರಿ ಬಾಬಾ. ಲಕ್ಷ್ಮಿ, ಇವಾಗ ತಾನು ನಿನ್ನ ಮನೆಗೆ ಹೋಗಿದ್ದೆ, ಮನೆ ಬಾಕ್ಲಾಕಿತ್ತು. ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ. ಹೌದು ಬಾ ಗೌರಿ, ತುಂಬ ದಿನ ಆಗಿತ್ತು ಶಾಂತಕ್ಕನ ಮನೆಗೆ ಬಂದು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಗೌರಿ, ಏನಾದ್ರು ಕೈಯಲ್ಲಿ? ಅಯ್ಯೋ ನನ್ನ ಬುದ್ಧಿಗೆ ನೋಡು ಶಾಂತಕ್ಕ, ನಿನಗೆ ಉಪ್ಪಿನಕಾಯಿ ಕೊಡವ ಅಂತ ತಗೊಬಂದೆ. ಮರ್ತ್ಬಿಟ್ಟು ಮಾತಾಡ್ತಾ ನಿಂತಿದ್ದೀನಿ. ನಮ್ಮ ಅತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ಲು, ಭಾಳ ಚೆನ್ನಾಗವೆ. ಅದಕ್ಕೆ ನಿಂಗೊಂದು ಸ್ವಲ್ಪ ಕೊಡೋಣ ಅಂತ ತಗೊಬಂದೆ. ಮಾವಿನಕಾಯಿ ಉಪ್ಪಿನಕಾಯಿನ? ಅಯ್ಯೋ ನಂಗೆ ಭಾಳ ಇಷ್ಟ ಕಡೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ. ಕೊಡು ಕೊಡು. ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕವ ಅನ್ಕೊಂಡಿದ್ದೆ, ಹಾಕಕ್ಕೆ ಆಗ್ಲಿಲ್ಲ ನೋಡು. ನೀನು ತಂದ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ. ಹೆಂಗವೆ ಅಂತ ರುಚಿ ನೋಡ್ತೀನಿ ತಾಡು. ಅತ್ತೆ ನಿಲ್ಸಿ. ಏ ಮಾಲಿ, ಯಾಕೆ ಹಿಂಗೆ ಗಿರ್ಚ್ಕೋತಾ ಇದೀಯ? ಏನಾಯ್ತು? ಅತ್ತೆ ನಿಮ್ಗೆ ಹೆಂಗೆ ಹೇಳೋದು ಅತ್ತೆ? ನನಗೆ ಡಾಕ್ಟರ್ ಪೀತಾಂಬರ್ ಅವ್ರು ಹೇಳಿದ್ದಾರೆ, ನಿಮಗೆ ಹೈ BP ಹೈ ಶುಗರ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಕೊಡಬಾರ್ದು ಅಂತ. ಅಂಥದ್ರಲ್ಲಿ ಈ ಥರ ಉಪ್ಪಿನಕಾಯಿ ಎಲ್ಲ ತಿನ್ಬಿಟ್ರೆ ನೀವು ಟಿಕೆಟ್ ತಗೊಂಡು ಶಿವನ್ ಪಾದ ಸೇರ್ಬಿಡ್ತೀರಾ ಅತ್ತೆ. ನಿಮ್ಮಂಥ ಅತ್ತೆ ಕಳ್ಕೊಂಡು ನಾನು ಹೆಂಗೆ ಬದುಕಿರ್ಲಿ ಅತ್ತೆ? ಐ ಡೋಂಟ್ ಲೈಕ್ ಯು ಸೋ ಮಚ್. ನೀವು ಮಾತ್ರ ಈ ಉಪ್ಪಿನಕಾಯಿ ತಿನ್ನಂಗಿಲ್ಲ ಅತ್ತೆ. ಲೇ ಮಾಲಾಶ್ರೀ, ಒಂದೇ ಒಂದು ಪೀಸ್ ಕೊಡೆ, ನಾನೇನೆಲ್ಲನೂ ತಿಂತೀನಿ ಅನ್ನ. ಅತ್ತೆ, ಅದೆಲ್ಲ ಸಾಧ್ಯನೇ ಇಲ್ಲ. ತಿನ್ನೋದು ಮಾತಿರ್ಲಿ ನೀವು, ಅದ್ರ ವಾಸನೆನೂ ಕೂಡ ತಗೊಳಂಗಿಲ್ಲ ನೀವು, ಆಯ್ತಾ? ಮಾಲಾಶ್ರೀ, ಶಾಂತಕ್ಕನ್ಗೆ ನಮ್ಮ ಮನೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳಿಗೋಸ್ಕರ ತಗೊಬಂದಿದ್ದೀನಿ ನಾನು. ಒಂದೇ ಒಂದು ಪೀಸ್ ಕೊಡು. ಒಂದು ಪೀಸ್ ತಿಂದ್ರೆ ಏನಾಗ್ಬಿಟ್ಟದು? ಹೌದಾ, ನಿಮ್ಮ ಮನೆ ಉಪ್ಪಿನಕಾಯಿ ಅಷ್ಟೊಂದು ಚೆನ್ನಾಗಿರುತ್ತಾ? ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಹೌದು ಮಾಲಾಶ್ರೀ, ಗೌರಿ ಅವ್ರ ಅತ್ತೆ ಕಲ್ಲವಕ್ಕನ ಕೈಯಲ್ಲಿ ಉಪ್ಪಿನಕಾಯಿ ಭಾಳ ಚೆನ್ನಾಗೈತದೆ. ಆ ಥರ ಟೇಸ್ಟ್ ಎಲ್ಲೂ ತಿಂದಿಲ್ಲ ನಾನುವೇ. ಸೂಪರ್ ಆಗಿದೆ ಗೌರಕ್ಕರ ಉಪ್ಪಿನಕಾಯಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಕೂಡೆ ನಂಗೊಂದು ಪೀಸು ಒಬ್ಳೆ ತಿಂತಿದೆಯಲ್ಲೇ. ಅತ್ತೆ, ಹುಡುಗಾಟ ಆಡ್ತೀರಾ ನೀವು? ನಿಮ್ಗೇನಾದ್ರು BP ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು? ಏನು ಬೇಡ, ನಾವು ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಎದುರುಗಡೆ ಇದ್ರೆ ಕೇಳ್ತಾನೆ ಇರ್ತೀರಾ ನೀವು. ಅಯ್ಯಯ್ಯೋ, ಹೋಗ್ಬೇಡ, ನಿಂತ್ಕೊಳ್ಳಿ. ಶಾಂತಕ್ಕ, ಏನು ಹೇಳು? ನಿನ್ನ ಸೊಸೆಗೆ ನಿನ್ನ ಮೇಲೆ ಭಾಳ ಪ್ರೀತಿ ನೋಡು, ಎಷ್ಟೊಂದು ಕಾಳಜಿ ವಹಿಸ್ತಾಳೆ ನಿನ್ನ ಬಗ್ಗೆ. ಅಯ್ಯೋ ಕೂತು ಗೌರಿ. ಅತ್ಯಾರೆ ಅಮೃತನ ವಿಷ ಅಂತ ನೆನ್ನೆ ಡಾಕ್ಟರ್ ಪೀತಾಂಬರ್ ಅವ್ರು ಬಂದು ಹೇಳ್ಬಿಟ್ಟು ಹೋದ್ರು, BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ, ಸ್ವಲ್ಪ ಪತ್ತೆ ಮಾಡಿ ಅಂತ. ಬೇಡ ಕಣವ, ಅವಾಗಿಂದ ನನ್ನ ಸೊಸೆ ಕತೆ. ಏನು ತಿನ್ನಕ್ಕೆ ಕೊಟ್ರು ಅದಕ್ಕೆ ಉಪ್ಪು ಹಾಕಲ್ಲ, ಹುಳಿನೂ ಹಾಕಲ್ಲ, ಖಾರನೂ ಹಾಕಲ್ಲ. ಸಪ್ಪಿ ತಿನ್ನಿಸ್ತಾಳೆ ಕಣೆ. ಬಾಯೆಲ್ಲ ಜೊಡ್ಡು ಬಿದ್ದೋಗಿದೆ ನನಗೆ. ಈಗ ಒಂಚೂರು ಉಪ್ಪಿನಕಾಯಿ ತಿನ್ನವಂದ್ರೆ ಹೆಂಗೆ ಮಾಡ್ಬಿಟ್ಟು ಹೋದ್ಲು ನೋಡು. ಎಲ್ಲ ನನ್ನ ಕರ್ಮ. ಶಾಂತಕ, ಡಾಕ್ಟ್ರು ಹೇಳಿದ್ಮೇಲೆ ನೀನು ಸ್ವಲ್ಪ ಪತ್ತೆ ಇರು ಶಾಂತಕ. ನಿನ್ನೊಳ್ಳೆದಿರ್ತಾನೆ ಅವ್ರು ಹೇಳಿರೋದು. ಮಾಲಾಶ್ರೀ ಮಾಡ್ತಾ ಇರೋ ಸರಿನೇ ಅನಿಸ್ತಿದೆ ನನಗೆ. ಶಾಂತಕ, ಗೌಡ್ರು ಬಂದ್ರು. ಸೊಸೆ ಮುದ್ದು. ಏನ್ರಿ, ನಾನು ಇಲ್ಲೇ ಕೂತಿದ್ದೀನಿ, ಅವಳನ್ನ ಕೂಗ್ತಿದ್ದೀರಾ? ಅಲ್ಲ ಶಾಂತ, ನೀನೇ ನೋಡಕೊಳ್ಳೆ ಹಲಸಿನ ಇದ್ದಂಗಿದೀಯಾ. ನೀನು ಈ ಎಣ್ಣೆ ತಗೊಂಡೋಗಿ ಒಳಕಿರ್ತೀಯ, ನಿನ್ ಕೈಲಿ ಆದದ ಹೇಳು. ಮತ್ತೆ ಅದಕ್ಕೆ ಸೊಸೆನ್ ಕೂಗ್ದೆ. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಬಂದೆ ಮಾವಯ್ಯ, ಹಲಸಿನ ಹಣ್ಣು ತಂದ್ಬಿಟ್ಟಿದ್ದೀರಾ? ಅಯ್ಯೋ, ನಂಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಮಾವಯ್ಯ. ಐ ಲೈಕ್ ಯು ಸೋ ಮಚ್. ಸೊಸೆ ಮುದ್ದು, ತುಂಬಾ ಭಾರ ಕಣಮ್ಮ. ಆಳುಗಳು ಸಿಗ್ದೇನೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ಇದನ್ನ ಒಳಗೆ ತಗೊಂಡು ಮಡಗು. ಕೊಡಿ ಮಾವಯ್ಯ, ಯಾಕೆ ಸ್ವಲ್ಪ ಹಲಸಿನ ಹಣ್ಣು ಬಿಡಿಸ್ಕೊಂಡು ಪ್ಲೇಟ್ ಎಲ್ಲ ಬಂದಿದ್ದೀರಾ? ಅದೇನಾಯ್ತು ಅಂದ್ರೆ, ಹೊಲದಲ್ಲಿ ಒಂದು ಹಲಸಿನ ಹಣ್ಣು ಹಣ್ಣಾಗ್ಬಿಟ್ಟಿತ್ತು. ಅದನ್ನ ಆಳುಗಳಿಗೆ ಹೇಳಿದೆ ಕಟ್ ಮಾಡ್ಕೊಂಡು ತಿನ್ನಿ ಅಂತ.
ಅವರು ನಿಮಗೂ ಸ್ವಲ್ಪ ತಗೊಳ್ಳಿ ಕೊಡ್ರಿ ಅಂತ ಕೊಟ್ರು, ಅದಕ್ಕೆ ಮನೆಗೆ ತಗೊಂಡು ಬಂದೆ. ಹೌದು ಮಾವಯ್ಯ, ಒಳ್ಳೇದಾಯ್ತು. ಕುಡಿ ಕುಡಿ. ತಗೊಂಬ ಮಾಲ, ನಿಮ್ಮ ಅತ್ತೆಗೆ, ಲಕ್ಷ್ಮಕ್ಕ ಅವ್ರಿಗೆ, ಗೌರಕ್ಕ ಅವ್ರಿಗೆ ಎಲ್ಲರಿಗೂ ಕೊಡು. ಹಾ ಸರಿ ಮಾವಯ್ಯ. ಆಹಾ, ಜಾಕ್ ಫ್ರೂಟ್ ಘಮ 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 ಅಂತ ಇದೆ. ಐ ಲೈಕ್ ಇಟ್ ಸೋ ಮಚ್. ಗೌರಕ್ಕ, ಲಕ್ಷ್ಮಕ್ಕ ತಗೊಳ್ಳಿ ತಿನ್ನಿ. ಶಾಂತಕ್ಕ, ನೀನು ಹೇಳು, ನಿಮ್ಮ ಹೊಲದ ಹಲಸಿನಣ್ಣು ಮಾತ್ರ ಒಳ್ಳೆ ಜೇನು ತುಪ್ಪ ತಿನ್ನಾಗಿರುತ್ತೆ. ಭಾಳ ಚೆನ್ನಾಗಿದೆ. ಹೌದು ಗೌರಿ, ತುಂಬ ಚೆನ್ನಾಗಿದೆ. ಮಾವಯ್ಯ, ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಚಂಪಕಲ್ಲಿ ತಿನ್ನಂಗೆ ಆಯ್ತಾ ಇದೆ. ಏ ಮಾಲ, ಏನೇ ಎಲ್ಲರೂ ನೀವೇ ತಿಂತಾ ಇದ್ದೀರ, ನನಗೊಂಚೂರು ಕೊಡೆ. ಸೊಸೆ ಮುದ್ದು ನೋಡಲಿ, ನಿಮ್ಮ ಅತ್ತೆಗೆ ಕೊಟ್ಟಿಲ್ಲ ನೀನು, ಕೊಡು ಶಾಂತನಿಗೆ ಸ್ವಲ್ಪ. ಅತ್ತೆ, ಡಾಕ್ಟರ್ ಹೇಳಿಲ್ವ ನಿಮಗೆ ಸ್ವೀಟ್ ಎಲ್ಲ ತಿನ್ನಬಾರ್ದು ಅಂತ? ಅಂಥದ್ರಲ್ಲಿ ಹಲಸಿನಣ್ಣು ಎಷ್ಟೊಂದು ಸ್ವೀಟ್ ಗೊತ್ತಾ? ನೀವಂತೂ ತಿನ್ನಲೇಬಾರ್ದು, ಅದ್ರ ವಾಸನೆನೂ ತಗೋಬಾರ್ದು, ಸುಮ್ಮನೆ ಕೂತ್ಕೊಳ್ಳುತ್ತೆ. ನಾವಂತೂ ಎಂಜಾಯ್ ಮಾಡ್ತಾ ಇದ್ದೀವಿ, ಸಕ್ಕತ್ತಾಗಿದೆ ಹಣ್ಣು. ಏನೇ, ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ನಂಗೇನು ಕೊಡ್ತಾ ಇಲ್ಲ ತಿನ್ನಕ್ಕೆ, ನೀನು ಎಲ್ಲ ನೀನೇ ತಿಂತಾ ಇದೀಯಾ? ಅಯ್ಯಯ್ಯೋ ಅತ್ತೆ, ಏನನ್ನೇ ಆಡ್ತಾ ಇದ್ದೀರತ್ತೆ ನನ್ನ ಮೇಲೆ? ಬೆಳಿಗ್ಗೆಯಿಂದ ಏನು ಕೊಟ್ಟಿಲ್ಲ ನಿಮಗೆ ನಾನು. ತಿಂಡಿ ಕೊಟ್ಟಿದ್ದೀನಿ, ಟೀ ಕೊಟ್ಟಿದ್ದೀನಿ, ಕಾಫಿ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಲ್ಲ ಅತ್ತೆ. ಹೌದು ಕಣೆ, ಎಲ್ಲಾನು ಕೊಟ್ಟಿದ್ಯಾ. ಏನ್ ತಿಂದ್ರೆ ಒಳ್ಳೆ ಮಣ್ಣು ತಿನ್ನಂಗೆ ಆಯ್ತದೆ. ಅದರಲ್ಲಿ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಅದನ್ನ ತಿನ್ಕೊಂಡು 100 ವರ್ಷ ಬದುಕಿರೋ ಬದಲು ನಾವು ಇಷ್ಟ ಮಂದಿನ ತಿನ್ಕೊಂಡು 3 ವರ್ಷ ಬದುಕಿರ್ತೀನಿ ಬಿಡೆ. ನೀನೇ ಒಳ್ಳೆ ಅದನ್ನೆಲ್ಲ ಕೇಳಕ್ಕೆ ಮರ್ಯಾದೆಯಿಂದ ಹಲಸಿನಣ್ಣು ಕೊಟ್ಟು ಬಿಟ್ರೆ ಸರಿ. ಇವಾಗ ನನಗೆ ಶಾಂತ, ಏನಾಗಿದೆ ನಿಂಗೆ? ನಿನ್ನೆ ತಾನೇ ಡಾಕ್ಟರ್ ಬಂದು ಹೇಳ್ಬಿಟ್ಟು ಹೋಗಿಲ್ವಾ ನಿಂಗೆ ಐ ಶುಗರ್ ಆಗಿದೆ ಅಂತ? ಅದರಲ್ಲೂ ಹಲಸಿನಣ್ಣಂತೂ ತಿನ್ಲೇಬಾರ್ದು ನೀನು. ಹೋಗು ಸೊಸೆ ಮುದ್ದು, ಒಳಗಡೆ ತಗೊಂಡೋಗಿಡು. ಸರಿ ಮಾವಯ್ಯ. ಏನು ಮಾವ ಸೊಸೆ ಇಬ್ರು ಬಾಳ ಜೊತೆ ಆಗ್ಬಿಟ್ಟಿದ್ದೀರಾ? ಹಲಸಿನಣ್ಣು ತಗೊಂಡೋಯ್ತೆ ಒಳಕ್ಕೆ, ಅದು ಹೆಂಗ್ ಹೋಗ್ತೀವಿ? ಹೋಗು ಮತ್ತೆ, ನಾನು ದಾಟ್ಕೊಂಡು ಇವಾಗ. ಯಾಕತ್ತೆ ಈ ತರ ಬಾಗಿಲಿಗೆ ಅಡ್ಡಡ್ಡ ನಿಂತಿದ್ದೀರಾ? ಇವಾಗ ನೋಡಿ, ತಿಂದು ತಿಂದು ಒಳ್ಳೆ ಪುರಿ ಮೂಟೆ ಹೋದಂಗೆ ಊದ್ಕೊಂಡಿದ್ದೀರಾ. ಇವಾಗ BP ಶುಗರ್ ಬೇರೆ ಜಾಸ್ತಿ ಆಗಿದೆ ಅತ್ತೆ. ನೀವು ಊಟದಲ್ಲಿ ಪಥ್ಯ ಮಾಡಲಿಲ್ಲ ಅಂದ್ರೆ ಗ್ಯಾರಂಟಿ ಟಿಕೆಟ್ ತಗೊಂಡು ಶಿವನ್ ಪದ ಸೇರ್ಕೊಬಿಡ್ತೀರ ಅತ್ತೆ. ನಿಮ್ಮಂತ ಅತ್ತೆನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಅತ್ತೆ. ದಾರಿ ಬಿಡಿ ಅತ್ತೆನ, ಒಳಗಡೆ ಹೋಗ್ಬೇಕು. ಶಾಂತಕ, ಮಾಲಾಶಿ ಹೇಳ್ತಿರೋದು ಸರಿ ಇದೆ. ನಿನ್ನೊಳ್ಳೆದಕ್ಕೆ ತಾನೇ ಹೇಳ್ತಾ ಇರೋದು. 1 ವರ್ಷ ಹಲಸಿನಣ್ಣು ತಿಂದಿಲ್ಲ ಅಂದ್ರೆ ಏನಾಗ್ಬಿಟ್ಟದು? ಬಿಡು ಶಾಂತಕ, ಹೋಗ್ಲಿ ಅವಳು ಒಳಿಕೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತ ಇವತ್ತು ಹಲಸಿನಣ್ಣು ತಿನ್ನಲೇಬೇಕು. ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿ ಆಸ್ಪತ್ರೆ ಸೇರಿದ್ರು ಪರವಾಗಿಲ್ಲ, ನನಗೆ ಹಲಸಿನಣ್ಣು ಬೇಕಲೇಬೇಕು. ಮಾವಯ್ಯ, ಶಾಂತ, ಏನಾಗಿದೆ ನಿಂಗೆ? ಅವಳೆ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತಿದೀಯಲ್ಲ. ತಿನ್ಬೇಡ ಅಂದ್ರೆ ತಿನ್ಬೇಡ ಅಷ್ಟೇ. ನಾನು ತಿಂತೀನಿ. ಅಯ್ಯೋ ಕುಡಿಯತ್ತೆ, ಕೊಡಿ. ಕೊಡೆ ಕೊಡೆ, ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನನ್ನ? ನೆನ್ನೆಯಿಂದ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಸಪ್ಪೆ ತಿಂದು ನನ್ನ ಬಾಯೆಲ್ಲ ಜಿಡ್ಡಿಡ್ದೋಗಿದೆ. ಕೊಡೆ. ಶಾಂತ, ಬೇಜಾರು ಮಾಡ್ಕೋಬೇಡ. ನಿಂಗೆ BP ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಒಂದೇ 1 ತಿಂಗಳು ಪಥ್ಯ ಇರೋ ಕೇಳಿದ್ದಾರೆ. ಆಮೇಲೆ ಮಾಮೂಲಿ ಊಟ ಮಾಡ್ಬೋದು ನೀನು. ನಿನ್ಗೋಸ್ಕರನೇ ಅಲ್ವಾ ಶಾಂತ ನಾವು ಹೇಳ್ತಾ ಇರೋದು. ರೀ, ನಿಮ್ಮ ಸೊಸೆ ಎಂತವಳು ಅಂತ ನಿಮಗೆ ಗೊತ್ತಿಲ್ಲ. ಡಾಕ್ಟ್ರು ಹೇಳ್ಬಿಟ್ಟು ಹೋದಾಗಿಂದ ನನಗೆ ಬರೀ ಸಪ್ಪನೆ ಕೊಡ್ತಾವ್ರಿ. ಒಂಚೂರು ಉಪ್ಪು ಹಾಕಲ್ಲ ಊಟಕ್ಕೆ, ಗೊತ್ತಾ? ಶಾಂತ, ಸೊಸೆಗೆ ನಾನು ಹೇಳ್ತೀನಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಮಾವಯ್ಯ, ಟೀ ಮಾಡಿದ್ಲಾ? ಬೇಡಮ್ಮ, ನಾನು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರ್ತೀನಿ, ಅಲ್ಲೇ ಕುಡಿತೀನಿ. ಸರಿ ಮಾವಯ್ಯ. ಅತ್ತೆ, ನಾನು ಹಲಸಿನಣ್ಣು ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಹೋಗು, ಸಿಕ್ತಿದ್ದೆ ಚಾನ್ಸ್ ಅಂತ ನನಗೆ ಸಪ್ಪೆ ಊಟ ಕೊಡ್ತಾ ಇದೆಯಲ್ವಾ? ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ನನಗೇನು ಬೇಕು ಅದನ್ನು ಹೆಂಗೆ ತಗೊಂಡು ತಿನ್ನಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ಬರ ಇದೆಯಪ್ಪ ಹಲಸಿನಣ್ಣು. ಶಾಂತಕ್ಕ, ನಿಂಗೆ BP ಶುಗರ್ ಜಾಸ್ತಿ ಆಗ್ಬಿಟ್ಟಿದ್ದ? ಹೌದು ಕಣೆ ಗೌರಿ, ನಿನ್ನೆ ಡಾಕ್ಟರ್ ಪೀತಾಂಬರ ಅವ್ರು ಬಂದು ಟೆಸ್ಟ್ ಮಾಡಿಬಿಟ್ಟು ಹೇಳ್ಬಿಟ್ಟೋದ್ರು. ಅವಾಗಿಂದ ನನ್ನ ಸೊಸೆ ಆಡ್ತಾಳೆ, ಅತಿಯಾಗಿ ಆಡ್ತಾಳೆ. ಅವ್ವ ಶಾಂತಕ್ಕ, ಜೀವನದಲ್ಲಿ ಮಾತ್ರ BP ಶುಗರ್ ಬರ್ಸ್ಕೋಬಾರ್ದು ಕಣವ. ಒಂದಿಷ್ಟ ಬಂದಿದ್ದು ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ಬರೀ ಸಪ್ಪೆ ತಿನ್ಕೊಂಡು ಹೆಂಗಿರಕ್ಕದು? ಹೌದು ಕಣೆ ಗೌರಿ, ನೀನು ಹೇಳೋದು ನಿಜ. ನಮ್ಮನೆಯವ್ರಿಗೂ ಶುಗರ್ ಬಂದಮೇಲೆ ಪಾಪ ಬರೀ ಸಪ್ಪೆನೇ ತಿಂತಾರೆ ಎಲ್ಲನೂ. ಸರಿ ಶಾಂತಕ್ಕ, ಮನೇಲಿ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ನಿಂಗೆ. ನಾನು ಬರ್ತೀನಿ ಶಾಂತಕ್ಕ. ಆಯ್ತಾಯ್ತು. ನನಗೂ ಯಾಕೋ ಸ್ವಲ್ಪ ನಿದ್ದೆ ಬರಂಗದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎಲ್ಲಿ ನನ್ನ ಸೊಸೆ ಮಾಲಾಶಿ ಕಾಣ್ತಾ ಇಲ್ವಲ್ಲ? ಒಂಚೂರು ಉಪ್ಪಿನಕಾಯಿ ತಗೊಂಡು ತಿನ್ಕೊಬಿಡ್ತೀನಿ. ಬಾಯಲ್ಲಿ ನೀರು ಬತ್ತಾದೆ. ಮಾಲಾಶ್ರೀ, ಎಲ್ಲಿದೆಯಾ? ನಾನು ಕೂಗಿದ್ದು ಕೇಳಿಸಿಲ್ಲ ಅಂದರೆ ಅವಳೆಲ್ಲೋ ಇತ್ತಲ್ಲ ಅವಳೆ ಅನ್ಸುತ್ತೆ. ದನ ಕರುಗಳಿಗೆ ಹುಲ್ಲು ಹಾಕಕ್ಕೆ ಹೋಗಿರ್ಬೇಕು. ಇದೇ ಸರಿಯಾದ ಸಮಯ. ಎಲ್ಲಿಟ್ಟವಳೆ ಉಪ್ಪಿನಕಾಯಿ ಬಟ್ಲನ್ನ?
ಅಯ್ಯೋ ಉಪ್ಪಿನಕಾಯಿ ಇಲ್ಲೇ ಬಡ್ಗೋಳಲ್ಲ, ಬೇಗ ಒಂದು ಪೀಸ್ ತಗೊಂಡು ತಿನ್ಕೊಬಿಡ್ತೀನಿ. ಒಲೆ ಮೇಲೆ ಹಾಲಿಟ್ಟಿದ್ನಲ್ಲ, ಆಫ್ ಮಾಡದ್ನ ಇಲ್ವಾ ಅನ್ನೋದೇ ಮರ್ತೋಗ್ರೆ. ಅಯ್ಯೋ ಬೇಗ ಹೋಗಿ ನೋಡ್ತೀನಿ. ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಅದು 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 ಅತ್ತೆ ನೀವೇ ಉಪ್ಪಿನಕಾಯಿ ಬಟ್ಲಿ ತಗೊಂಡಿದ್ದೀರಾ? ನಾನು ಎತ್ತಿಡೋಣ ಅಂದ್ಬಿಟ್ಟು ಮರ್ತ್ಬಿಟ್ಟು ಇಲ್ಲೇ ಮಾಡಿದ್ದೆ. ಕೊಡಿ ಇಲ್ಲಿ. ಮಾಲಾ ನಾನೇ ಎತ್ತಿಡ್ತೀನಿ ಬಿಡೆ, ನಿನ್ ಕೆಲಸ ಏನಿದೆ ನೋಡ್ಕೋ ಹೋಗು. ಅತ್ತೆ ನಿಮ್ಮೇಲೆ ನಂಗೆ ನಿಜವಾಗ್ಲೂ ನಂಬಿಕೆ ಇಲ್ಲ. ಹೋಗಿ ಬಂದು ಒಂದೊಂದು ತಿನ್ಕೊಬಿಡ್ತೀರಾ ಅಷ್ಟೇನೆ. ಕೊಡಿ ಕೊಡಿ, ನಾನು ಎತ್ತಿಟ್ಕೋತೀನಿ. ಮಾಲಾ ನಾನೇ ಇಡ್ತಿದ್ನಲ್ಲೇ. ಬಿಡಿ ಅತ್ತೆ ನೀವು. ಮಾಲಾ ಯಾಕೆ ಅಷ್ಟು ಮೇಲಿಟ್ಟಿದೀಯಾ? ಕೆಳಕ್ ಮಡ್ಗೆ. ಅತ್ತೆ ಕೆಳಗಿಟ್ರೆ ನೀವು ತಗೋತೀರಾ ಅಂತಾನೇ ಮೇಲಿಟ್ಟಿರೋದು, ನಂಗೆಲ್ಲ ಗೊತ್ತು. ನೀವು ಹೋಗಿ ಅತ್ತೆ ರೆಸ್ಟ್ ಮಾಡಿ. ನನ್ನ ಮನೇಲಿ ನಾನೇ ಕದ್ದು ತಿನ್ನಂಗಾಗಿದೆ, ಎಲ್ಲ ನನ್ನ ಕರ್ಮ. ಅತ್ತೆ ಏನಾದ್ರು ಬೇಕಿತ್ತ ಅತ್ತೆ? ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ. ಹೋಗಿ ಮತ್ತೆ ಯಾಕೆ ನಿಂತಿದ್ದೀರಾ? ನಮ್ಮ ಅತ್ತೆ ಆಡ್ತಿರೋದು ನೋಡಿದ್ರೆ ಬಾಯಿ ಚಪ್ಪಲ ತಡೆಯೋಕ್ಕಾಗ್ದೇನೆ ಆರೋಗ್ಯ ಹಾಳು ಮಾಡ್ಕೋತಾರೆ ಅನ್ಸುತ್ತೆ. ಯಾವ್ದಕ್ಕೂ ನಮ್ಮ ಅತ್ತೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು.